ಕಾವೇರಿ ಆರತಿಗೆ ಈಗ ಎಲ್ಲಾ ರೀತಿಯಾದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಂದ್ರೆ ದಸರಾ ಟೈಮಲ್ಲೇ ಇದನ್ನ ಮಾಡಬೇಕು ಅನ್ನುವಂಥ ಪ್ಲಾನಿಂಗ್ ಇದೆ. ಸೊ ದಸರಾ ವೇಳೆಗೆ ಕಾವೇರಿ ಆರತಿಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂಥದ್ದು. ಅಕ್ಟೋಬರ್ 3ರಿಂದ 8ರವರೆಗೂ ಕಾವೇರಿ ಆರತಿಯನ್ನು ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. 5 ದಿನ ಕಾವೇರಿ ನದಿಗೆ ಪ್ರಾಯೋಗಿಕವಾಗಿ ಆರತಿ ಮಾಡಲಾಗುತ್ತೆ. ಒಂದು ವೇಳೆ ಕನ್ಫರ್ಮ್ ಆದರೆ ಶ್ರೀರಂಗಪಟ್ಟಣದ ಸ್ನಾನಘಟ್ಟದ ಬಳಿ ಆರತಿಗೆ ಈಗಾಗಲೇ ಸ್ಥಳ ಕೂಡ ನಿಗದಿ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹಂಗಾಗಿ 3ರಿಂದ 8ರವರೆಗೂ ಕಾವೇರಿಗೆ ಆರತಿ ಮಾಡಲಾಗುತ್ತೆ. ವಿಶೇಷವಾಗಿರುವಂಥ ಪೂಜೆ ಇರುತ್ತೆ. ಸೊ ದಸರಾ ವೇಳೆಗೆ ಕಾವೇರಿ ಆರತಿಗೆ ಈಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಅಕ್ಟೋಬರ್ 3ರಿಂದ 8ರವರೆಗೂ ಈ ಕಾರ್ಯಕ್ರಮ ಇರುತ್ತೆ. 5 ದಿನ ಕಾವೇರಿ ನದಿಗೆ ಪ್ರಾಯೋಗಿಕವಾಗಿ ಆರತಿಯನ್ನು ಮಾಡಲಾಗುತ್ತೆ. ಶ್ರೀರಂಗಪಟ್ಟಣದ ಸ್ನಾನಘಟ್ಟದ ಬಳಿ ಆರತಿಗೆ ಈಗಾಗಲೇ ಸ್ಥಳ ಕೂಡ ನಿಗದಿಯಾಗಿದೆ. ಮೊನ್ನೆ ತಾನೇ ಯಾವ ರೀತಿಯಾಗಿ ಅಲ್ಲಿ ವಾರಣಾಸಿಯಲ್ಲಿ ಆಯ್ತಲ್ಲ, ಅದೇ ರೀತಿಯಾಗಿ ಇಲ್ಲೂ ಕೂಡ ಕಾವೇರಿ ನದಿಗೆ ಈ ರೀತಿಯಾಗಿ ಪ್ರಾಯೋಗಿಕವಾಗಿ ಆರತಿಯನ್ನು ಬೆಳಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದ ಸಿದ್ಧತೆ ಅಂತೂ ನಡೀತಾ ಇದೆ. ಅಕ್ಟೋಬರ್ 3ರಿಂದ 8ರವರೆಗೂ ಕಾವೇರಿಗೆ ಆರತಿಯನ್ನು ಸಲ್ಲಿಸಲಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಅಂದರೆ ಒಂಥರ ರೆಸ್ಪೆಕ್ಟ್ ಕೊಡೋ ಥರ ಇದು. ಗಂಗಾ ಮಾತೆಗೆ ವಿಶೇಷವಾಗಿರುವಂಥ ಪೂಜೆ ಪುನಸ್ಕಾರ ಇರುತ್ತೆ. ಆ ನದಿಯಲ್ಲಿ ದೀಪವನ್ನು ಹಚ್ಚಿ ಬಿಡ್ತಾರೆ. ಸೊ ದಸರಾ ವೇಳೆಗೆ ಕಾವೇರಿ ಆರತಿಗೆ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. 3ರಿಂದ 8ನೇ ತಾರೀಕಿನವರೆಗೂ ಕಾವೇರಿ ಆರತಿ ಇರುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ 5 ದಿನ ಶ್ರೀರಂಗಪಟ್ಟಣದ ಸ್ನಾನಘಟ್ಟದ ಬಳಿ ಸ್ಥಳ ಕೂಡ ನಿಗದಿ ಮಾಡಲಾಗಿದೆ ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ದಸರಾ ಹಬ್ಬದ ದಿನವೇ ಮಾಡಬೇಕು ಅಂಥೇಳಿ ಪ್ಲಾನಿಂಗ್ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಕನ್ಫರ್ಮ್ ಇದು 3ರಿಂದ 8ರವರೆಗೂ? ಏನು ಇತ್ತೀಚೆಗಷ್ಟೇ ಕಾವೇರಿ ಆರತಿ ಸಂಬಂಧವಾಗಿ ವಾರಣಾಸಿಗೆ ತೆರಳಿದಂತ ಒಂದು ಸಚಿವರ ನಿಯೋಗ ಇದೀಗ ಈ ಒಂದು ಆರತಿಯನ್ನು ಪ್ರಾಯೋಗಿಕವಾಗಿ ಶ್ರೀರಂಗಪಟ್ಟಣದಲ್ಲಿ ಚಾಲನೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಏನು ದಸರಾಗೂ ಮುನ್ನವೇ ಈ ಒಂದು ಕಾವೇರಿ ಆರತಿಯನ್ನ ಶ್ರೀರಂಗಪಟ್ಟಣದಲ್ಲಿ ಮಾಡ್ಲಿಕ್ಕೆ ಈಗಾಗಲೇ ಕೂಡ ಸಕಲ ತಯಾರಿಯನ್ನು ಈಗ ಕ್ಷೇತ್ರದ ಶಾಸಕ ರಮೇಶ್ ಬಾಬು ನೇತೃತ್ವದಲ್ಲಿ ಒಂದು ತಯಾರಿಯನ್ನು ಮಾಡ್ಕೊಳ್ಳಲಾಗಿರುವಂತದ್ದು. ಶ್ರೀರಂಗಪಟ್ಟಣದ ಸ್ನಾನಘಟ್ಟದ ಬಳಿ ಇರುವಂತಹ ಒಂದು ಕಾವೇರಿ ನದಿ ತೀರದಲ್ಲಿ ಈ ಒಂದು ಕಾವೇರಿ ಆರತಿಯನ್ನ ಮಾಡ್ಲಿಕ್ಕೆ ಪ್ರಾಯೋಗಿಕವಾಗಿ ಅಕ್ಟೋಬರ್ 5ರಿಂದ 8ನೇ ತಾರೀಕುವರೆಗೆ ಅಂದ್ರೆ 5 ದಿನಗಳ ಕಾಲ ಈ ಒಂದು ಆರತಿಯನ್ನ ಮಾಡ್ಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಈ ಪ್ರಾಯೋಗಿಕ ಆರತಿ ಬಳಿಕ ಇದನ್ನ ಕೂಲಂಕುಷವಾಗಿ ಇದನ್ನ ಪ್ರಾಯೋಗಿಕ ಆದ ಬಳಿಕ ಸಕ್ಸಸ್ ಆದ್ರೆ ಇದನ್ನ ಕಂಟಿನ್ಯೂಸ್ ಆಗಿ ಯಾವಾಗ ಮಾಡ್ಬೇಕು ಎಂಬುದರ ಬಗ್ಗೆ ಒಂದು ಸಮಿತಿಯ ಮುಂದೆ ಇದನ್ನ ನಿರ್ಧಾರವನ್ನು ಇಟ್ಟು ತಿಳಿಸಲಾಗುತ್ತೆ. ಅಲ್ಲಿವರೆಗೂ ಕೂಡ ಈಗ 5 ದಿನಗಳವರೆಗೆ ಕೂಡ ಈ ಒಂದು ಆರತಿ ಮಾಡ್ಲಿಕ್ಕೆ ಈಗ ಕ್ಷೇತ್ರದ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಕೂಡ ನಿರ್ಧಾರ ಮಾಡಿದ್ದು. ಅದರಂತೆ ಕೂಡ ಈಗಾಗಲೇ ಕೂಡ ಸ್ಥಳ ಪರಿಶೀಲನೆಯನ್ನು ಕೂಡ ಅಲ್ಲಿನ ಅರ್ಚಕರಾಗಿರುವಂತಹ ಡಾಕ್ಟರ್ ಭಾನುಪ್ರಕಾಶ್ ಅವರೊಂದಿಗೆ ತೆರಳಿ ಒಂದು ಪರಿಶೀಲನೆ ನಡೆಸಿ ಅಕ್ಟೋಬರ್ 3ರಿಂದ 5 ದಿನಗಳ ಕಾಲ ಈ ಒಂದು ಪ್ರಾಯೋಗಿಕವಾಗಿ ಆರತಿ ಮಾಡ್ಲಿಕ್ಕೆ ಖಚಿತತೆಯನ್ನ ಮಾಡಿರುವಂತದ್ದು. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.